friends, welcome back to my channel. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಟೈಮ್ ಬಂದು ಈಗ 11:30 ಆಗಿದೆ. ಸೊ ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಯಾವ ದೇವಸ್ಥಾನ ಏನು ಅನ್ನೋದನ್ನೆಲ್ಲ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನಾನು ಔಟ್ಫಿಟ್ ಬಂದು ಈ ರೀತಿ ಸಿಂಪಲ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಕುರ್ತಾ ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಲಡ್ಡು ಕೂಡ ರೆಡಿ ಇದ್ದಾನೆ. ಆ್ಯಕ್ಚುಲಿ ಅವ್ನು ಹಾಕಿರೋ ಡ್ರೆಸ್ ಬಂದು ನಾವು ಫಸ್ಟ್ ಕ್ರೈಯಲ್ಲೇ ಪರ್ಚೇಸ್ ಮಾಡಿರೋದು. ಬಟ್ ಈ ರೀತಿ ಇದೆ ಅವ್ನ ಡ್ರೆಸ್, ಈ ರೀತಿ ಚೆಕ್ಸ್ ಟೈಪಲ್ಲಿದೆ. ಬಟ್ ಅವ್ನಿಗೆ ತುಂಬ ಚಳಿ ಇರೋದ್ರಿಂದ ಕ್ಲೈಮೇಟ್ ನಾನು ಸ್ವೆಟರ್ ಸಾಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ನಿಮಗೆ. ಆ್ಯಂಡ್ ಟಿಫನ್ ಎಲ್ಲ ಬೆಳಗ್ಗೆನೇ ಆಯಿತು. ಸೊ ಈಗ ಹೊರಡಬೇಕು, ಹಸ್ಬೆಂಡ್ ಬರ್ತಿದ್ದಾರೆ. ಸೊ ನಾನು ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು, ನಾವು ಸಾಟರ್ಡೆ ಚಿಕ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ 10 ಇಯರ್ಸ್ ಮಕ್ಕಳವ್ರಿಗೂ ಅಲೋ ಇಲ್ಲ. ಸೊ ನಾನು ಲಡ್ಡು ಹೊರಗಡೆನೇ ಇದ್ದೀವಿ. ಲಡ್ಡು ಅವ್ರ ಅಪ್ಪ ಪೂಜೆ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಈಗ ಅವ್ರು ಬಂದಮೇಲೆ ನಾನು ಹೋಗಬೇಕು. ನೀವು ನೋಡ್ತಿರ್ಬೋದು ಕ್ರೌಡೆಲ್ಲ ಹೇಗಿದೆ ಅಂತ ಹೇಳಿ. ಸೊ ನಾನೊಂದು ವ್ಯೂ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ ನಾವು. ಟೈಮಿಗೆ ಆಲ್ರೆಡಿ ನೀವು ನೋಡ್ಬೋದು 3:45 ಅರೌಂಡ್ ಆಗಿದೆ. ಸೊ ಹಾಗೆ ಬರ್ತಾ ನಮ್ಮ ಅತ್ತೆ ಮನೆ ಹತ್ರನೇ ಇರೋದು ಚಿಕ್ಕ ತಿರುಪತಿಗೆ. ಸೊ ಇವಾಗ ಪ್ರೆಸೆಂಟ್ ನಾವಿರೋ ಮನೆಗೆ ಚಿಕ್ಕ ತಿರುಪತಿ ಬಂದು 10 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಬಟ್ ನಮ್ಮ ಅತ್ತೆ ಮನೆಯಿಂದ ಅಲ್ಲಿಗೆ ಒಂದು 5 ಕಿಲೋಮೀಟರ್ಸ್ 4 to 5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಹಾಗೆ ಆನ್ ದ ವೇ ಬರ್ತಾ ನಾವು ಅಲ್ಲೇ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಅನ್ನ ರಸಮ್ ಮಾಡಿದರು. ಸೊ ಹೋಟೆಲೆಲ್ಲ ಏನು ಬೇಡ ಅಂತ ಹೇಳಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಅದಕ್ಕೆ ಎಷ್ಟು ಲೇಟ್ ಆಯಿತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಆ್ಯಂಡ್ ಲಡ್ಡು ಕೂಡ ತುಂಬ ಟಾಯ್ಸ್ ತೊಗೊಂಡಿದ್ದಾನೆ. ಈ ಸ್ಟಾರ್ಟೆಡ್ ಆಲ್ರೆಡಿ ಪ್ಲೇಯಿಂಗ್ ವಿತ್ ಇಸ್ ಟಾಯ್ಸ್. ಸೊ ತೋರಿಸ್ತೀನಿ ನಿಮಗೆ ಅವನು ಏನೇನು ತೊಗೊಂಡಿದ್ದಾನೆ ಅಂತ. ಲಡ್ಡು ಏನೇನು ತೊಗೊಂಡಿದ್ಯಾ? ತೋರಿಸು, ಏನೇನು ತೊಗೊಂಡೆ ತೋರಿಸು. ತುಂಬ ಟಾಯ್ಸ್ ತೊಗೊಂಡ. ಅವನ ಹತ್ರ ಎಷ್ಟಿದ್ರೂ ಹಾಗೆ ಅಲ್ವಾ, ಎಲ್ಲಾದರೂ ಈ ರೀತಿ ಟೆಂಪಲ್ಗೆ ಅಥವಾ ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋದರೆ ಮಕ್ಕಳಿಗೆ ಅದೇನೋ ಒಂಥರ ಫುಲ್ ಎಕ್ಸೈಟ್ ಆಗಿಬಿಟ್ಟು ಅದು ಬೇಕು ಇದು ಬೇಕು ಅಂತ ತೊಗೊತಾರೆ. ಸೊ ತುಂಬಾ ಸೆಲೆಕ್ಟ್ ಮಾಡ್ತಾಯಿದ್ದ ಅವನು. ಬಟ್ ಫೈನಲಿ ಅವನಿಗೆ ಈ JCB ಅಥವಾ ಕಾರು ಆ ಥರ ಎಲ್ಲ ಮತ್ತು ಏರೋಪ್ಲೇನ್ಸ್ ಅಂದರೆ ತುಂಬ ಇಷ್ಟ. ಸೊ ಆ್ಯಂಡ್ 2 ಟಾಯ್ನ ಚೂಸ್ ಮಾಡಿ ಅವ್ನು ಫೈನಲಿ ಪಿಕ್ ಮಾಡಿ ತೊಗೊಂಡು ಬಂದ. ಅದಾದಮೇಲೆ ತುಂಬ ರೂಲ್ಸ್ ಇತ್ತು ಅಲ್ಲಿ. 10 ಇಯರ್ಸ್ ಮಕ್ಕಳನ್ನ ಒಳಗಡೆ ಅಲೋನೇ ಮಾಡ್ತಿರಲಿಲ್ಲ. ಅದಾದಮೇಲೆ ನಾನೇ ಹೊರಗಡೆ ನಿಂತ್ಕೊಂಡಿದ್ದೆ. ಆ್ಯಂಡ್ ಲಡ್ಡು ಅವರಪ್ಪ ಹೋಗಿ ಒಳಗಡೆ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ನಾನು ಹೋದೆ. ನಾನು ಹೋಗಿ ನನ್ನ ಕೈಲಿ ಆದಷ್ಟು ಕ್ಲಿಪ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ತುಂಬ ರೂಲ್ಸ್ ಇತ್ತು. ಸೊ ವಿಡಿಯೋ ಮಾಡೋಕ್ಕೆ ಅಲೋನೇ ಇಲ್ಲ. ಸೊ ನಾನು ಫೋನ್ ತೆಗೆದೆ ಅಷ್ಟರಲ್ಲಿ ಅಲ್ಲಿದ್ದಿದ್ದ ಲೈಕ್ ಪೊಲೀಸ್ ಹೌಸ್ ಆ್ಯಂಡ್ ಸ್ವಲ್ಪ ಜನ ಇರ್ತಾರಲ್ವ ಅಲ್ಲಿ ಮೇಂಟೈನ್ ಮಾಡೋದಕ್ಕೆಲ್ಲ ಜನಗಳು. ಸೊ ಅವರೆಲ್ಲ ಫೋನ್ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ತುಂಬ ಕ್ರೌಡ್ ಇತ್ತು. ಬಟ್ ನಮಗೆ ಪರಿಚಯ ಇರೋರು ಅಲ್ಲಿರೋದ್ರಿಂದ ಸೊ ನಾವು ಸ್ಪೆಷಲ್ ಕ್ಯೂ ಅಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಜನ ಬರ್ತಿದ್ರು, ಸ್ಯಾಟರ್ಡೇ ಅಲ್ವಾ. ಸೊ ತುಂಬ ಜನ ಬರ್ತಿರ್ತಾರೆ. ಸೊ ಯಾವುದೇ ರೀತಿ ಕ್ಲೋಸ್ ಎಲ್ಲ ಟೈಮಿಂಗ್ಸ್ ಇಲ್ಲ. ಸ್ಯಾಟರ್ಡೇ ಮೇಯ್ನ್ ಆಗಿ ಸ್ಯಾಟರ್ಡೇ ಎಸ್ಪೆಷಲಿ ಕ್ಲೋಸ್ ಮಾಡಲ್ಲ ದೇವಸ್ಥಾನನ ಅನಿಸುತ್ತೆ. ಬಟ್ ತುಂಬ ಜನ ಇದ್ದರು. ಸೊ ಹೇಗೋ ದರ್ಶನ ಮಾಡ್ಕೊಂಡು ಬಂದ್ವಿ. ನನಗೆಲ್ಲ ಆದಷ್ಟು ನಾನು ದರ್ಶನ ಮಾಡಿಕೊಂಡು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಬಂದಿದ್ದೀನಿ.
ಹಾಫ್ ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಸೊ 1 ಕಪ್ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಧನಿಯಾ ಪುಡಿ, ಸ್ಪೈಸಸ್, ಚಿಲ್ಲಿ ಪೌಡರ್, ಗಾರ್ಲಿಕ್, ಟೊಮೆಟೊ, ಹಾಗೆ ಈರುಳ್ಳಿ, ಹಾಗೆ ಒಂದೆರಡು ಬದನೆಕಾಯಿ, ಹಾಗೆ ಒಂದೆರಡು ಆಲೂಗಡ್ಡೆನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಬೇಕಾಗಿರೋದು. ಸ್ಪೈಸಸ್ ಬಂದು ಹಸಿಕಳೆ ಪಪ್ಪು, ಚಕ್ಕೆ, ಲವಂಗ ಹಾಗೂ ಗಸಗಸೆ. ಸೊ ನಾನು ಕುಕ್ಕರಲ್ಲೇ ಸ್ಪೈಸಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲೇ ಸಾಂಬಾರು ಮಾಡೋದ್ರಿಂದ ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾವು ತೊಗೊಂಡಿರುವಂಥ ಸ್ಪೈಸಸ್ನ ಹಾಕಿ ಫ್ರೈ ಮಾಡಬೇಕು. ಸೊ ಕುಕ್ಕರಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇ ಸಾಂಬಾರು ಮಾಡ್ದಂಗೆ ಕೂಡ ಆಗುತ್ತೆ. ಸೊ ಇನ್ನೊಂದು ಅದಕ್ಕೆ ನಾವು ಕಡಾಯಿ ಎಲ್ಲ ಇಟ್ಟು ಫ್ರೈ ಮಾಡಿಕೊಂಡು ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ನಾವು ಯಾವುದ್ರಲ್ಲಿ ಮಾಡ್ತೀವೋ ಅದರನ್ನೇ ಯೂಸ್ ಮಾಡಿದ್ರೆ ಸೊ ಒಂದೇ ಪ್ಯಾನಲ್ಲೇ ಸಾಂಬಾರು ರೆಡಿ ಆಗುತ್ತೆ. ಸೊ ಜಾಸ್ತಿ ಎಕ್ಸ್ಟ್ರಾ ಸಾಮಾನೆಲ್ಲ ಯೂಸ್ ಆಗೋದಿಲ್ಲ ಅಂತ. ಸೊ ಏನೀಗ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡಾದ್ಮೇಲೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಹಾಗೆಯೇ ಹಾಕಬೇಕು. ಅದಕ್ಕೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದರಲ್ಲೇ ಬಿಡಬೇಕು, ಒಂದು 1 ಮಿನಿಟ್ ಬಿಡಬೇಕು. ಸೊ ಅದಾದಮೇಲೆ ನಾವು ಗ್ರೈಂಡ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಸಿದಾಗಿ ಎತ್ತಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಹಸಿದಾಗಿ ನಾವು ಪೇಸ್ಟ್ ಮಾಡ್ಕೊಬೇಕು. ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಸೊ ನಾನೀಗ ಅದೇ ಕುಕ್ಕರ್ನ ಅಗೇನ್ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ತಿದ್ದೀನಿ. ಸೊ ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಿದ್ದೀನಿ. ಸೊ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಅದಾದಮೇಲೆ ಬದನೆಕಾಯಿ ಹಾಗೆ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬದನೆಕಾಯಿ 4 ತೊಗೊಳೋದಕ್ಕಿಂತ 2 ತೊಗೊಂಡ್ರೆ ಸಾಕು ಅನಿಸುತ್ತೆ. ಸೊ ಬದನೆಕಾಯಿ ಜಾಸ್ತಿ ಹಾಕಿದ್ರೂ ಬೇರೆ ಫ್ಲೇವರ್ ಬರುತ್ತೆ, ಕಮ್ಮಿ ಹಾಕಿದ್ರೂ ಬೇರೆ ಫ್ಲೇವರ್ ಬರುತ್ತೆ ಸಾಂಬಾರು. ಸೊ ನಾನು ಒಂದು 4 ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ನೀವು 2 ಹಾಕ್ಕೊಂಡ್ರೆ ಸಾಕು. ಅಗೇನ್ ವಾಶ್ ಮಾಡಿಟ್ಕೊಂಡಿರೋಂಥ ಹಸಿ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆಯಿಲಲ್ಲೇ ಸ್ವಲ್ಪ ವೆಜಿಟೇಬಲ್ಸ್ ಹಾಗೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಬೋದು. ಸೊ ಇದ್ರ ಜೊತೆಗೆ ಟರ್ಮರಿಕ್ ಹಾಗೆ ಚಿಲ್ಲಿ ಪೌಡರ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೋಬೇಕು. ಸೊ ಅದರಲ್ಲಿ ಉಳಿದಿರುವಂಥ ಮಸಾಲೆಗೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಫುಲ್ ಫೈನಲಿ ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಮಗೆ ತಿಕ್ಕಾಗಿ ಬೇಕಂದರೆ ತಿಕ್ಕಾಗಿ ತೊಗೋಬೋದು, ಅಥವಾ ನೀರು ನೀವು ಜಾಸ್ತಿ ಆ್ಯಡ್ ಮಾಡಿ ತಿಳಿ ಸಾರು ಥರ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ದಾಲ್ ಹಾಕಿರೋದ್ರಿಂದ ನೀವು ಎಷ್ಟೇ ರೀತಿ ಜಾಸ್ತಿ ಸಾಂಬಾರು ಮಾಡಿದ್ರೂ ಅದು ಚೆನ್ನಾಗಿ ಸಾಂಬಾರು ಪ್ರಿಪೇರ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ದಟ್ ನೀವು ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫೈನಲಿ ಸಾಲ್ಟ್ ಹಾಕಿ, ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರು ನಿಮಗೆ ನೋಡಿಕೊಂಡು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಫೈನಲಾಗಿ ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 3 ಇಂದ 4 ವಿಷಲ್ಸ್ ತೊಗೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಅದಾದಮೇಲೆ 4 ವಿಷಲ್ಸ್ ತೊಗೊಂಡ್ರೆ ಸಾಕು. ಫೈನಲಿ ಒಗ್ಗರಣೆ ಹಾಕಿದ್ರೆ ದಿಢೀರ್ ಹೆಸರುಕಾಳು ಸಾಂಬಾರು ಇಸ್ ರೆಡಿ. ಗೈಸ್ ನೋಡಿದ್ರಲ್ಲ, ಈ ರೀತಿ ಸಿಂಪಲ್ಲಾಗಿ ದಿಢೀರಾಗಿ ಹೆಸರುಕಾಳು ಸಾಂಬಾರು ಹೇಗೆ ಮಾಡೋದು ಅಂತ. ಯಾವುದೇ ರೀತಿ ನೆನೆಸದೆ ಕೂಡ ಇನ್ಸ್ಟೆಂಟಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಈ ಸಾಂಬಾರು ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ನನ್ನ ಈ ಬ್ಲಾಗಲ್ಲಿ ನಿಮಗೆ ನಾನು ಚಿಕ್ಕ ತಿರುಪತಿ ದೇವಸ್ಥಾನ ಇನ್ ಡೀಟೇಲಾಗಿ ತೋರಿಸಿಲ್ಲ ಅಂದ್ರೂ ಸ್ವಲ್ಪನಾದರೂ ತೋರಿಸಿದ್ದೀನಿ, ಅಲ್ಲಿ ಹೇಗೆ ಸಂತೆ ಇರುತ್ತೆ ಆ್ಯಂಡ್ ದೇವಸ್ಥಾನದಲ್ಲಿ ಕ್ರೌಡೆಲ್ಲ ಹೇಗಿದೆ ಈ ಕೊರೋನಾ ಟೈಮಲ್ಲೂ ಅನ್ನೋದು ಕೂಡ ಶೇರ್ ಮಾಡಿದ್ರಿ. ಸೊ ಆದಷ್ಟು ನನ್ನ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಚಿಕ್ಕ ತಿರುಪತಿ ದೇವಸ್ಥಾನನ ಆದಷ್ಟು ನಾನು ಕಂಪ್ಲೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗಾಯ್ಸ್, ಇವತ್ತಿನ ನನ್ನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಆದಷ್ಟು ನನ್ನ ಫ್ಯೂಚರ್ ವೀಡಿಯೋಸನ್ನು
ಆ್ಯಂಡ್ ಎಸ್ಪೆಷಲಿ ಮೈ ವ್ಲಾಗ್ಸ್ ನಿಮಗೆ ನಾನು ಶಾರ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿತ್ ದ ಕಂಟೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸೊ ಶಾರ್ಟಾಗೇ ಇರುತ್ತೆ ಇನ್ಮೇಲೆ ನನ್ನ ವ್ಲಾಗ್ಸ್ ಎಲ್ಲ. ಸೊ ದಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅಷ್ಟೇ, ಲಡ್ಡು ಇಲ್ಲೇ ಇದ್ದಾನೆ. ಆ್ಯಕ್ಚುಲಿ ಎಲ್ರದ್ದು ಊಟ ಮುಗೀತು, ಸೊ ಈಗ ಮಲ್ಕೋಬೇಕು. ಸರಿಗಮಪ ನೋಡ್ತಿದ್ವಿ ಆ್ಯಂಡ್ ಇಟ್ಸ್ ಮೈ ಒನ್ ಆಫ್ ಫ್ಯಾಮಿಲಿ ಫೇವ್ರೆಟ್ ರಿಯಾಲಿಟಿ ಶೋ. ಸೊ ಎವ್ರಿ ವೀಕೆಂಡ್ ನಾವು ಮಿಸ್ಸೇ ಮಾಡಲ್ಲ ಸರಿಗಮಪ ಹಾಗೆ ಕಾಮಿಡಿ ಕಿಲಾಡಿಗಳು. ಹಾಗೆ ಈಗ ಸ್ಕಿನ್ ರೂಟೀನ್ ಮುಗಿಸ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಓಕೆ, ಇವತ್ತಿನ ನನ್ನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮನ್ನ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಮೇಕ್ ಶೋರ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಮನ್ನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.